ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ. ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಂಥ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನೇನು ಪ್ರಾಬ್ಲಮ್ಸ್ ಬರ್ತದವು, ನಿಮ್ಮ ರಿಲೇಷನ್ಶಿಪ್ ಯಾಕೆ ಸರಿ ಇಲ್ಲ, ಅದನ್ನು ನೀವು ಹೆಂಗೆ ಸರಿ ಮಾಡ್ಕೋಬೋದು ಅಂತಂದು ನೋಡೋಂಥದ್ದು ಒಂದು ರೀಡಿಂಗ್ ಇದೆ. ಯಾರ್ಯಾರು ನೋಡ್ಬೋದು ಇದನ್ನ ಅಂತಂದ್ರೆ, ನೀವು ಥರ್ಡ್ ಪಾರ್ಟಿ ಇರಲಿ, ನೋ ಕಾಂಟ್ಯಾಕ್ಟ್ ಇರಲಿ, ನೀವು ಮಾತಾಡ್ತಿರ್ಲಿ ಮಾತಾಡದೇ ಇರಲಿ, ನನ್ನ ರಿಲೇಷನ್ಶಿಪ್ ಯಾಕೋ ಸರಿ ಅನ್ಸಕತ್ತಿಲ್ಲ, ನಮ್ಮದು ಸಂಬಂಧ ಖುಷಿಯಾಗಿಲ್ಲ, ಮೊದಲಿದ್ದಂಗೆ ಇಲ್ಲ, ಯಾಕೋ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದಾರ, ಆವಾಗಿದ್ದೊಂದು ಪ್ರೀತಿ ನನಗೆ ಇಲ್ಲಿ ಕಾಣಕತ್ತಿಲ್ಲ ಅಂತ ನಿಮ್ಗೆ ಯಾರ್ಯಾರಿಗೆ ಅನ್ನಿಸ್ತಾ ಇತ್ತಲ್ಲ ಅವರೆಲ್ಲರೂ ಈ ರೀಡಿಂಗ್ ನೋಡ್ರಿ. ನಿಮ್ಮ ರೀಡಿಂಗ್ ಅಂದ್ರೆ ಈ ರೀಡಿಂಗ್ ಒಳಗೆ ಏನೇನಂದ್ರೆ, ಏನು ಪ್ರಾಬ್ಲಮ್ ಬರ್ತಾ ಐತಿ, ನಿಮ್ಮ ಕಡೆಯಿಂದ ಏನು ಬರ್ತೈತಿ, ಅವ್ರ ಕಡೆಯಿಂದ ಏನು ಬರ್ತೈತಿ, ಸೊ ಅದನ್ನು ನೀವು ಹೆಂಗೆ ಸರಿ ಮಾಡ್ಕೋಬೇಕು, ಓಕೆ, ಎಲ್ಲನೂ ಡಿಟೇಲಾಗಿ ನೋಡೋಣ ಅಂತ. ಸೊ ಓಪನ್ ಮಾಡಿಂದ ರೀಡಿಂಗ್ಸ್ ನೋಡ್ರಿ. ಓಕೆ, ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಖಿತಾ ಟ್ಯಾರೋ ಕನ್ನಡ ರೀಡಿಂಗ್, ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ರೀಡಿಂಗ್. ಟುಡೇ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ. ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ ಏನೇನು ಹುಡುಕ್ತಿದ್ರಿ, ನಿಮ್ಗೆ ಏನು ಬೇಕಲ್ಲ ನಿಮ್ಮ ರಿಲೇಷನ್ಶಿಪ್ಪಿಗೆ, ಕರಿಯರ್ಗೆ, ಸೊ ಎಲ್ಲನೂ ಇಲ್ಲಿ ನಿಮಗೆ ಸಿಗ್ತಾ ಐತಿ. ವರ್ ಇನ್ ದ ರೈಟ್ ಪ್ಲೇಸ್. ಸೊ ಯಾರ ರಿಲೇಷನ್ಶಿಪ್ ಬಗ್ಗೆ ನೀವು ಸರಿ ಮಾಡ್ಕೋಬೇಕು, ನನಗೆ ಇಂಪಾರ್ಟೆಂಟ್ ಐತಿ ಜೀವನದಾಗ ಅಂತಿರಲ್ಲ, ಅಂಥ ರಿಲೇಷನ್ಶಿಪ್ ಆ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮಿಬ್ಬರ ಮಧ್ಯೆ ಯಾಕೆ ಸರಿ ಇಲ್ಲ ಅಂತ ಇಲ್ಲಿ ಡಿಟೇಲಾಗಿ ನೋಡೋಣ ಅಂತ. ವಿತ್ ಕ್ವಶನ್ಸಿಗೆ ನಾನು ಇಲ್ಲಿ ಕಾರ್ಡ್ಸ್ ತಗೊಂತ ಹೋಗ್ತೇನೆ. ಇದು ಅಂದ್ರೆ ಹೊಸ ಟೈಪ್. ಇದು ಫಸ್ಟ್ ಕಾರ್ಡ್ ತೆಗೆದು ಒಂದ್ಸಲ ಹೇಳ್ತಿದ್ವಲ್ಲ, ಹಂಗಲ್ಲ, ಇವತ್ತು ರೀಡಿಂಗ್ ಸ್ವಲ್ಪ ಚೇಂಜ್ ಮಾಡ್ತಿದ್ದಾನೆ. ಸೊ ಫಾರ್ ಯುವರ್ ಕ್ಲಾರಿಟಿ, ನಿಮ್ಗೆ ಕ್ಲಾರಿಟಿ ಸಿಗಲಿ ಅಂತಂದು ಮಾಡ್ತಿದ್ದೇನೆ. ಸೊ ಯಾವ ರಿಲೇಷನ್ಶಿಪ್ ಬಗ್ಗೆ ನೋಡಬೇಕು ಅಥವಾ ಯಾವ ವ್ಯಕ್ತಿ ಬಗ್ಗೆ ನೋಡಬೇಕು, ಸರಿ ಮಾಡ್ಕೋಬೇಕಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿರಿ ಅನ್ಕೊತ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ಕೊರಿ. ನನ್ನ ಚಾನಲ್ನ ಸಪೋರ್ಟ್ ಮಾಡೋಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ನಿಮ್ಮ ರಿಲೇಷನ್ಶಿಪ್ ಈಗ ಹೆಂಗೈತೆ, ಫಸ್ಟಿಗೆ ಸದ್ಯಕ್ಕೆ ನಿಮ್ಮ ರಿಲೇಷನ್ಶಿಪ್ ಹೆಂಗೈತೆ ಅಂತ ನೋಡೋಣ. ಫಸ್ಟಿಗೆ ಪ್ರೆಸೆಂಟ್ ಒಳಗೆ ಹೆಂಗೈತೆ. ಸೊ ಮೊದಲು ಹೆಂಗಿದ್ರಿ, ಈಗ ಹೆಂಗದಿರಿ. ಸೊ ಮೊದಲು ನೀವು ಅಷ್ಟೊಂದು ಮಾತಾಡ್ತಿದ್ದಿಲ್ಲ ಅನಿಸತಿ, ಎಮೋಷ್ನಲಿ ಭಾಳ ಕನೆಕ್ಟ್ ಆಗಿದ್ದಿಲ್ಲ ಅನಿಸತಿ ರಿಲೇಷನ್ಶಿಪ್ ಒಳಗೆ. ಯಾರು ಫಸ್ಟಿಗೆ ನೀವು ಯಾವ ರಿಲೇಷನ್ಶಿಪ್ ಬಗ್ಗೆ ಸರಿ ಮಾಡ್ಕೊಳಕ್ಕೆ ಹೊಂಟಿರಲ್ಲ ಆ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿದ್ದೆ ನಾನು. ಮೊದಲಿಗೆ ಈ ರಿಲೇಷನ್ಶಿಪ್ ಒಳಗೆ ಮಾತುಕತೆ ಇದ್ದಿದ್ದಿಲ್ಲ. ಹೊಸದಾಗಿ ನೀವಿಬ್ಬರು ಅಂದ್ರೆ ನ್ಯೂ ಬಿಗ್ನಿಂಗ್ ಮಾಡ್ಬೇಕಂದ್ರೆ ನೀವು ಇಬ್ಬರೂ ಸ್ವಲ್ಪ ಹಿಂದೇಟ್ ಹಾಕಿದ್ರಿ ಅನಿಸತಿ ಫಸ್ಟಿಗೆ. ಬಟ್ ಈಗ ಏನಿಲ್ಲ, ಬ್ಯಾಲೆನ್ಸ್ಡ್ ಅದಿರಿ, ಓಕೆ, ಚೆನ್ನಾಗದಿರಿ. ಈಗ ಸದ್ಯಕ್ಕೆ ನಿಮ್ಗೊಂದು ಸೋಲ್ಮೇಟ್ ಕನೆಕ್ಷನ್ ಅಂತ ನಿಮ್ಗೆ ಇಲ್ಲೇ ಅನಿಸ್ತೈತಿ. ಬ್ಯಾಲೆನ್ಸ್ ಮಾಡ್ಕೊಂಡು ಹೊಂಟಿರಿ, ಇಬ್ರಿಗೂ ಎಮೋಷ್ನಲಿ ಕನೆಕ್ಟ್ ಆಗಿರಿ. ಬಟ್ ಆದರೂ ನಿಮ್ಗೇನೋ ಇಲ್ಲಿ ಒಂದು ಪ್ರಾಬ್ಲಮ್ ಐತಿ ಅಂತಲೇ ನಿಮ್ಗಿಲ್ಲೇ ರೀಡಿಂಗ್ ಒಳಗೆ ನೋಡಾಕತ್ತೀರಿ, ಸರಿನಾ. ಸಮಾಧಾನ ಇಲ್ಲ ಇಬ್ಬರಿಗೂ, ಪೇಷನ್ಸ್ ಇಲ್ಲ, ನಿಮ್ಮಲ್ಲಿ ಪೇಷನ್ಸ್ ಕಮ್ಮಿ ಆಗೈತಿ ಇಬ್ಬರಿಗೂ. ಇಲ್ಲಿ ರಿಲೇಷನ್ಶಿಪ್ಪಿಗೆ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಅಂದ್ರೆ ಒಂದು ಬ್ಯಾಲೆನ್ಸ್ ಒಳಗೆ ಅದಿರಿ, ಬಟ್ ಆದ್ರೂ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡಕತ್ತೀವನ ಅಂತ ನಿಮ್ಗೆ ಅನ್ನಿಸ್ತಿರಬಹುದು ಇಲ್ಲಿ ಭಾಳ ಜನರಿಗೆ. ಇಬ್ಬರೊಳಗೆ ಒಬ್ರು ಯಾರೋ ಒಬ್ಬರು ಇಲ್ಲಿ ಭಾಳ ಇಂಪೇಷಂಟ್ ಅದ್ರಿ, ಅಂದ್ರೆ ಭಾಳ ಸೆಟ್ ಮಾಡೋದು. ಅಂದ್ರೆ ಉದಾಹರಣೆ ಅಂದರೆ ಸಣ್ಣದು, ಈ ಕಾಲ್ ಮೆಸೇಜ್ ಹೇಳೋಣ, ಒಂದು ಕಾಲ್ ಬಂದ ಕೂಡ ರಿಸೀವ್ ಮಾಡಿಲ್ಲ, ಆಗಲ್ಲ ಡಗ ಫೈರಿಂಗ್ ಸ್ಟಾರ್ಟ್. ನೀ ಕಾಲ್ ಯಾಕೆ ಎತ್ತಲಿಲ್ಲ, ನನ್ನಂದ್ರೆ ಇಷ್ಟ ಆಗಲ್ಲ, ನಾನು ಬಿಟ್ಟು ಹೋಗ್ನಿ, ನಾ ಮಾತಾಡಲ್ಲ, ಬ್ಲಾಕ್ ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಉದಾಹರಣೆ ಸಣ್ಣದು ನಾ ಹೇಳಿದ್ದೀನಿ ನಿಮಗಿಲ್ಲ. ಈ ರೀತಿಯಾದಂಥ ಪ್ರಾಬ್ಲಮ್ಮ ಇಲ್ಲೇ ಬಂದಿರಬಹುದು ಈ ರಿಲೇಷನ್ಶಿಪ್ ಒಳಗೆ ಸದ್ಯಕ್ಕೆ. ಒಬ್ರು ಅದನ್ನು ಬ್ಯಾಲೆನ್ಸ್ ಮಾಡ್ಕೊತ ಹೊಂಟಿರಿ. ಓಕೆ, ಸೊ ಇಲ್ಲಿ ಮಟ್ಟ ನಿಮ್ದು ರೆಸನೇಟ್ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಸೊ ನೆಕ್ಸ್ಟು ಇದು ರೆಸನೇಟ್ ಆಗಿದ್ರೆ ನೆಕ್ಸ್ಟು ನಿಮ್ಗೆ ರೆಸನೇಟ್ ಆಗ್ತೈತಿ. ನೆಕ್ಸ್ಟ್ ನಿಮ್ಮವು ಏನೇನು ಕ್ವಶನ್ಸ್ ಇರ್ತಾವೆ ನಾನು ಇಲ್ಲೇ ಕ್ವಶನ್ಸ್ ಹೇಳ್ಕೊತ ತೆಗಿತೇನೆ ಕಾರ್ಡ್ಸ್. ಸೊ ನಿಮ್ದಿಲ್ಲೇ ಪ್ರಾಬ್ಲಮ್ ಏನು ಬಂತು ಈ ರಿಲೇಷನ್ಶಿಪ್ ಒಳಗೆ, ಇದೊಂದು ಸಿಚುವೇಶನ್ ಬಂದೈತಿ ಇಲ್ಲಿಗೆ. ಸೊ ಪ್ರಾಬ್ಲಮ್ ಏನು ಬಂತು, ನಿಮ್ಮ ಕಡೆಯಿಂದ ಏನು ಬಂತು, ಅವ್ರ ಕಡೆಯಿಂದ ಬಂತು.
ಸಿ ಏಟ್ ಆಫ್ ವಾಂಡ್ಸ್ ಇನ್ ರಿವರ್ಸ್, 6 ಆಫ್ ವಾಂಡ್ಸ್ ಇನ್ ರಿವರ್ಸ್. ಆ್ಯಕ್ಷನ್ಸೇ ಇಲ್ಲ ಇಲ್ಲಿ, ಆ್ಯಕ್ಷನ್ ಇಲ್ಲ. ಇಬ್ಬರು ಕರಿಯರ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ನೀವು ಭಾಳ ಬ್ಯುಸಿ ಆಗ್ಬಿಟ್ರಿ. ಮಾತಿಲ್ಲ, ಕತಿ ಇಲ್ಲ ಇಲ್ಲಿ ನಿಮ್ಮ ಕಡೆಯಿಂದ. ನನ್ನ ವ್ಯೂವರ್ಸ್ ಕಡೆಯಿಂದ ಏನೋ ಒಂದು ಎಫರ್ಟ್ ಹಾಕಕತ್ತಿಲ್ಲ ಅನಿಸತಿ, ಅಥವಾ ಎಫರ್ಟ್ ಭಾಳ ಹಾಕ್ಬಿಟ್ಟಿರಿ. ಈಗ ನೀವು ಸುಮ್ಮನೆ ಆಗ್ಬಿಟ್ಟಿರಿ. ನೀವೇ ಭಾಳ ಮಾತಾಡ್ತಿದ್ರಿ ಅನಿಸತಿ ಫಸ್ಟ್ ಸ್ಟಾರ್ಟಿಂಗಿಗೆ, ಬಟ್ ನೀವೀಗ ಮಾತಾಡೋದು ನಿಲ್ಲಿಸ್ಬಿಟ್ಟಿರಿ. ಜಾಸ್ತಿ ಮಾತಾಡಕತ್ತಿಲ್ಲ ಈಗ ನೀವಿಲ್ಲೇ. ಸೊ ನೀವು ನೋಡ್ರಿ, ಆ್ಯಕ್ಚುಲಿ ನೀವು ಒಂಥರ ಡಿವೈನ್ಲಿ ಕನೆಕ್ಟೆಡ್ ಅದಿರಿ. ಡಿವೈನ್ಲಿ ಕನೆಕ್ಟೆಡ್ ಅಂದ್ರೆ ಭಾಗ್ಯದಿಂದ ಭೇಟಿ ಆಗದಂತ ನೀವಿಬ್ಬರು. ಆದರೂ ಏನೋ ಸಣ್ಣ ಸಣ್ಣ ವಿಚಾರಗಳಿಗಾಗಿ ನೀವು ಇಲ್ಲೇ ಬೇಜಾರು ಮಾಡ್ಕೊಳಕತ್ತೀರಿ. ರಿಲೇಷನ್ಶಿಪ್ ಹಾಳಾಗಕ್ಕೆ ಕಾರಣ ಆಗ್ತಾ ಐತೆ. ಇಲ್ಲಿ ಹೇಳ್ದಂಗೆ ನೀವು ಭಾಳ ಪ್ರಯತ್ನ ಮಾಡಿರಿ ಮಾತಾಡೋಕೆ. ಮೋಸ್ಟ್ಲಿ ಅವ್ರನ್ನ ಭೇಟಿಯಾಗಕ್ಕೂ ಹೋಗಿದ್ರಿ ಅನಿಸತಿ, ಬಟ್ ಆ ಕಡೆಯಿಂದ ನಿಮ್ಗೇನು ರೆಸ್ಪಾನ್ಸ್ ಬಂದಿಲ್ಲ. ಈಗ ನೀವು ಸುಮ್ಮನೆ ಆಗ್ಬಿಟ್ಟಿರಿ. ದಿಸ್ ಈಸ್ ಅ ಪ್ರಾಬ್ಲಮ್. ಯಾಕಂದ್ರೆ ನೀವು ಓವರ್ ಆಗಿ ಕೊಡ್ತದಿರಿ, ಅಗದಿ ನೀವು ಅತಿ ಮಾಡ್ತದಿರಿ. ಇಲ್ಲಿ ಅತಿ ಅಂದ್ರೆ ಹಿಂಗೆ ಮ್ಯಾಲೆ ಬಿದ್ದು ನನಗೆ ಬೇಕು, ಈ ವ್ಯಕ್ತಿ ಬೇಕು, ಎಲ್ಲಿ ಕಳ್ಕೊಂಡ್ಬಿಡ್ತಾನೆ, ರಿಲೇಷನ್ಶಿಪ್ ಬೇಕಂತ ನೀವಾಗಿ ಭಾಳ ಆ್ಯಕ್ಷನ್ಸ್ ತೊಗೊಳಕ್ಕೆ ಹೋದ್ರಿ. ನೀವು ಎನರ್ಜಿ ಭಾಳ ಹಾಕಾಕತ್ತಿದ್ರೆ ಅಲ್ಲಿಂದ ಆ ಕಡೆಯಿಂದ ಅದು ನಿಮ್ಗೆ ಯಾವುದೇ ಅತಿ ಆದರೆ ಎಲ್ಲನೂ ಅಮೃತನೂ ವಿಷ ಅಲ್ಲ, ಆ ರೀತಿ ಆಗೈತಿ. ಈಗ ನೀವು ಸುಮ್ಮನೆ ಆಗ್ಬಿಟ್ಟಿರಿ. ಸೊ ಈ ಕಡೆ ನಿಮ್ಮ ವ್ಯಕ್ತಿ ಕಡೆಯಿಂದ ಏನಂದ್ರೆ ಇಲ್ಲಿ ಈಗೋ ಇಶ್ಯೂ ಭಾಳ ಅದಾವು ನಿಮ್ಮ ವ್ಯಕ್ತಿ ಕಡೆಯಿಂದ. ನಾನು ಯಾಕೆ ಮಾತಾಡಲಿ, ನಾನೆಲ್ಲ ಸರಿನೇ ಮಾಡಿದ್ದೆ, ಎಲ್ಲ ಕರೆಕ್ಟ್ ಇತ್ತು, ನಾನು ಯಾಕೆ ಮಾಡಲಿ ಅನ್ನೋದು ಅವರಿಗೆ ಒಂದು ಆ್ಯಟಿಟ್ಯೂಡ್ ಐತಿ. ಹಾಗಾಗಿ ಈ ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತದಾವ. ಇಲ್ಲೇ ನೋಡ್ರಿ ಯಾರ್ಯಾರಿಗೆ ಈ ಪ್ರಾಬ್ಲಮ್ಸ್ ಅದಾವು. ಕರೆಕ್ಟ್ ಇತ್ತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ನಿಮ್ಮ ವ್ಯಕ್ತಿಗೆ ಈಗ ಇದು ಯಾಕೋ ಹೊಂದಾಣಿಕೆ ಆಗಾಕತ್ತಿಲ್ಲ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ. ಈಗ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅವ್ರ ಕೈಯಿಂದ. ಸೋಲು ಒಪ್ಕೊಳೋ ಅಂಥದ್ದು ಏನಂತೀರಿ ವ್ಯಕ್ತಿತ್ವ ಅಲ್ಲ, ನಿಮ್ಮ ವ್ಯಕ್ತಿದದು. ಹೊಟ್ಟೆ ಕಿಚ್ಚು ಭಾಳ ಪಡ್ತಾರೆ ಅನಿಸತಿ. ನಿಮ್ಮ ಪಾಡಿ ನೀವು ಇದ್ಬಿಟ್ರೆ ಅಂದ್ರೆ ಅವರಿಗೆ ಅಟೆನ್ಷನ್ ಕ್ರಿಯೇಟ್ ಆಗ್ತಾರೆ. ಅವರು ಅಟೆನ್ಷನ್ ಬೇಕು ನಿಮ್ದು. ನಿಮ್ಮ ಜೊತೆಗೆ ಅಂದರೆ ಈ ರಿಲೇಷನ್ಶಿಪ್ ಒಳಗೆ ಹೆಂಗಂದ್ರೆ ಒಂದು ಕಾಂಪಿಟೇಷನ್ ಟೈಪ್ ತೊಗೊಳಕತ್ತಾರ ನಿಮ್ಮ ವ್ಯಕ್ತಿ. ಇದನ್ನು ನೀವು ಮಾತಾಡಲ್ಲ, ನಾನು ಮಾತಾಡಲ್ಲ, ನೀವು ಫೋನ್ ಮಾಡಿಲ್ಲ, ನಾನು ಮಾಡಲ್ಲ. ಹಿಂಗೆ ಒಂಥರ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಹೋಗಿರಲ್ಲ, ಹಿಂಗೆ ಆಗ್ತಾ ಐತಿ ಇಲ್ಲೇ ನಿಮ್ಮ ರಿಲೇಷನ್ಶಿಪ್ ಒಳಗೆ ನಿಮ್ಮ ವ್ಯಕ್ತಿ ಕಡೆಯಿಂದ. ಅರ್ಥ ಮಾಡ್ಕೊಳೋದು ಇಲ್ಲ ಇಲ್ಲಿ. ಹಾಗಾಗಿ ಇದು ರಿಲೇಷನ್ಶಿಪ್ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಐತಿ. ಕರೆಕ್ಟ್ ಅನಿಸಿದ್ರೆ ಇಲ್ಲಿ ಮಟನು ಕಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಇಲ್ಲೇ ಥರ್ಡ್ ಪಾರ್ಟಿ ಬಂದಿದ್ರಿ, ಫೋರ್ತ್ ಪಾರ್ಟಿ ಬಂದಿದ್ರಿ, ಫಿಫ್ತ್ ಪಾರ್ಟಿ ಬಂದಿದ್ರಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಅದು ಏನೇ ಪಾರ್ಟಿಗಳು ಬಂದರೂ ನಿಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಎಲ್ಲರೂ ಬರ್ತಾರಲ್ಲೇ. ಗಾಳಿ ಬಂದಲ್ಲಿ ತೂರ್ಕೊಳಕ್ಕೆ ಜಾಗ ಎಲ್ಲರೂ ಕಾಯ್ತಿರ್ತಾರಂತೆ. ಸೊ ಫಸ್ಟ್ ನಮ್ಮ ಮನೆ ಗಟ್ಟಿ ನಾವು ಇರ್ಬೇಕಂತವಲ್ಲ, ಹಂಗಿದೆ. ನಿಮ್ಮ ರಿಲೇಷನ್ಶಿಪ್ ಹಾಳಾಗಕ್ಕೆ ಅಥವಾ ನಮ್ಮ ರಿಲೇಷನ್ಶಿಪ್ ಕೆಡಕ್ಕೆ ಏನೇ 1000 ಕಾರಣ ಇದ್ರೂ ಬುನಾದಿ ಗಟ್ಟಿ ಇಲ್ಲ ಅಂದರೆ ಬುನಾದಿ ಬಗ್ಗೆ ನಾನು ಇಲ್ಲಿ ಹೇಳ್ತಿರೋದು. ಈಗ ಸೊ ಇದಕ್ಕೆ ನೀವು ಏನು ಮಾಡಬಹುದು, ಇದನ್ನು ಹೆಂಗೆ ಸರಿ ಮಾಡ್ಕೋಬಹುದು ಅಂತ ಇವತ್ತು ಕಾರ್ಡ್ ತೆಗ್ಯಾನ. ಈಗ ಹೆಂಗೆ ಸರಿ ಮಾಡ್ಕೋಬೋದು. 6 ಆಫ್ ಕಪ್ಸ್, 4 ಆಫ್ ವಾಂಡ್ಸ್. 4 ಆಫ್ ವಾಂಡ್ಸ್ ಯಾಕೆ ಬಂತದ? ಸರೆಂಡರ್ ಆಗಿಬಿಡ್ರಿ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಡಿವೈನ್ ಟೈಮಿಂಗ್ ಅಂತ ಹೇಳಿದೆ ಆಗಲೇನ, ದೇವ್ರ ಆಟ ನಡೆದತ್ತಿಲ್ಲ ನಿಮ್ದು ಇದ್ರಾಗ ಡಿವೈನ್ ಟೈಮಿಂಗ್ ಇಲ್ಲೇ. ಸೊ ಇಲ್ಲೇ ಸರೆಂಡರ್ ಆಗ್ಬೇಕು. ಅದು ಏನು ಆಕತ್ತ ಆಗಲಿ, ಯಾಕಂದ್ರೆ ನೀವಂತೂ ಎಕ್ಸಾಸ್ಟ್ ಆಗಿಬಿಟ್ಟಿರಿ. ನಂದೆಲ್ಲ ಪ್ರಯತ್ನ ಮಾಡಿಬಿಟ್ಟನಿ, ಏನು ಆಕತ್ತ ಆಗಲಿ ಅಂತಂದು ಅವರಿಗೆ ತಿದ್ಕೊಳಕ್ಕೆ ಟೈಮ್ ಕೊಟ್ಬಿಡ್ರಿ. ಓಕೆ, ಅವರಾಗಿ ಅಂದರೆ ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ನಂಬಿಕೆ. ನೀವು ಆ ವ್ಯಕ್ತಿ ಬಿಟ್ಟು ಹೋಗ್ರಿ ಅಂತ ಹೇಳಕತ್ತಿಲ್ಲ, ಪಾಸ್ ಕೊಡ್ರಿ, ಸ್ವಲ್ಪ ಸ್ಟಾಪ್ ಮಾಡಿರಿ. ನೀವು ಓವರಾಗಿ ಏನು ಮಾಡ್ತದಿರಲ್ಲ, ಅಂದರೆ ನಾನೇ ಮಾತಾಡಬೇಕು ಇದು ಬಿಡಬಾರ್ದಿದ್ನ ತಂದು ಅದು ಪ್ರಯತ್ನನ ಸ್ವಲ್ಪ ಸ್ಟಾಪ್ ಮಾಡಿರಿ. ನಿಮ್ಮ ಕಡೆ ನೀವು ಲಕ್ಷ್ಯ ಕೊಟ್ಕೊಳ್ರಿ. ಓಕೆ, ಯಾಕಂದ್ರೆ ಅಲ್ಲಿ ಆ ಫ್ಯಾಮಿಲಿ ಕಡೆಯಿಂದ ಅವ್ರ ಫ್ಯಾಮಿಲಿ ಒಳಗೆ ಎಲ್ಲ ಸ್ವಲ್ಪ ಅಲ್ಲಿಂದ ಕೆಲವೊಂದು ಪ್ರಾಬ್ಲಮ್ಸ್ ಅದಾವು. ನಿಮ್ಮ ವ್ಯಕ್ತಿಯ ಪ್ರಾಬ್ಲಮ್ ಮನೆ ಒಳಗೆ.
ಓಕೆ ಅಲ್ಲಿ ಅವ್ರಿಗೆ ಏನೋ ಒಂದು ಸ್ವಲ್ಪ ಖುಷಿ ಅನ್ಹ್ಯಾಪಿನೆಸ್ ಆಗುವಂಥದ್ದು ಒಂದು ಇನ್ಸಿಡೆಂಟ್ಸ್ ಏನೋ ಆಗ್ಯಾವ ಅಲ್ಲಿ. ಭಾಳನ ಎಕ್ಸಾಸ್ಟ್ ಆಗ್ಯಾರ ನಿಮ್ಮ ವ್ಯಕ್ತಿ. ಈಗ ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡಷ್ಟು ನಿಮ್ಗೆ ಐತಿ, ಪ್ರೀತಿ ಐತಿ, ನೀವು ವಾಪಸ್ ಬಂದ್ರೆ ನೀವು ಮಾತಾಡ್ತಾನೆ ಅನ್ನೋದು ನಿಮ್ಗೆ ಐತಿ. ನಿಮ್ಮ ಕಡೆ ಏನಂತೀರಿ, ಒಂದು ಎನರ್ಜಿ, ಎಮೋಷ್ನಲ್ ಕನೆಕ್ಷನ್, ಎನರ್ಜಿ ಐತಿ. ಈಗ ಇವತ್ತು ಅವ್ರು ಬಂದು ಮಾತಾಡ್ಸಿದ್ರೆ ಎಸ್ ನೀವು ಆಗಲೇ ಮತ್ತೆ ಪ್ರೀತಿ ಧಾರೆ ಎರೆಯಕ್ಕೆ ಸ್ಟಾರ್ಟ್ ಹಂಗದಿರಿ ನೀವು. ಸೊ ನೀವೇನು ಮಾಡಬೇಡ್ರಿ ಈಗ. ಸೊ ಇಲ್ಲಿ ಭಾಳ ಎಕ್ಸಾಷನ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ಕಡೆಯಿಂದ ದೇ ನೀಡ್ ರೆಸ್ಟ್. ಒಂದು ಸ್ವಲ್ಪ ರೆಸ್ಟ್ ಕೊಡ್ರಿ ಅಂದ್ರೆ ಮನಸ್ಸಿಗೆ, ಮೈಂಡಿಗೆ, ಅವ್ರ ಕೆಲಸ ಒಳಗೂ ಭಾಳ ಏನಂತ ಸುಸ್ತಾಗ್ಯಾರ ಅಂದ್ಕೊಳ್ರಿ. ಯೋಚನೆ ಮಾಡಿ ಅರ್ಧ ಅಲ್ಲಿ ಭಾಳ ಸುಸ್ತಾಗ್ಯಾರ ನಿಮ್ಮ ವ್ಯಕ್ತಿ. ಆರೋಗ್ಯನೂ ಸರಿ ಇಲ್ಲ ನಿಮ್ಮ ವ್ಯಕ್ತಿದಿಲ್ಲಿ. ಮನೆಯೊಳಗೂ ಒಂದು ಸ್ವಲ್ಪ ಏನೋ ಜಗಳ ಆಗಿರ್ಬೇಕು, ಯಾವ್ದಾರ ಒಂದು ಗಿಂಕ್ಷನ್ ಆದಾಗ ಅಲ್ಲೂ ಏನೋ ಒಂದು ಸ್ವಲ್ಪ ಕಿರಿಕಿರಿಗಳಾಗಿರ್ಬೇಕು, ಅಥವಾ ಕ್ಯಾನ್ಸಲ್ ಆಗಿರ್ಬೋದು, ಏನೋ ಒಂದು ಫಂಕ್ಷನ್ಸ್ ಆಗಿ ಅದೇ ವ್ಯಕ್ತಿದೆ ನಿಮ್ಮ ವ್ಯಕ್ತಿದು ಯಾರು ನೋಡಕತ್ತೀರಿ ಆ ವ್ಯಕ್ತಿದು ಮನೆಯೊಳಗೆ ಅಂದ್ರೆ ಅವ್ರ ಪರ್ಸ್ನಲಾಗಿ ಅವ್ರ ಬಗ್ಗೆನೇ ಏನೋ ಒಂದು ನಿಮ್ಮನ್ನು, ಯಾಕಂದ್ರೆ ಈಗ ನೀವು ರಿಲೇಷನ್ಶಿಪ್ನಾಗ ಅದಿರಿ ಅಂದ್ರೆ, ನಿಮ್ಮ ಗಂಡ ಹೆಂಡ್ತಿ ಇಲ್ಲ ಅಂದ್ರೆ, ಗರ್ಲ್ಫ್ರೆಂಡ್ ಬಾಯ್ ಒಳಗಿದ್ರಿ ಅಂದ್ರೆ ಅವ್ರದ್ದು ಕ್ಯಾನ್ಸಲ್, ಅವ್ರದ್ದು ಏನಾರು ಎಂಗೇಜ್ಮೆಂಟ್ ಆಗಿರ್ಬೋದು, ಬೇರೆ ವ್ಯಕ್ತಿಗೆ ಹೋಗಿರ್ಬೋದು, ಅವ್ರ ಮನೆಯಾಗ ಏನೋ ಒಂದು ಸೆಲೆಬ್ರೇಷನ್ ಅದೇನೋ ಕ್ಯಾನ್ಸಲ್ ಆಗೈತಿ, ಹಂಗೇನೋ ಆಗಿ ಅಲ್ಲೇ ಸ್ವಲ್ಪ ಅವರು ಡಿಪ್ರೆಷನ್ನಿಗೂ ಹೋಗ್ಯಾರ. ಅದನ್ನು ಸ್ವಲ್ಪ ಈಗ ರಿಕವರ್ ಮಾಡ್ಕೊತದಾರ. ಲೆಟ್ ದೆಮ್ ಡೂ ಇಟ್. ಓಕೆ, ಅವರಿಗಾಗಿ ಸ್ವಲ್ಪ ಟೈಮ್ ಕೊಟ್ಬಿಡ್ರಿ. ಪಾಸಿಟಿವ್ ಆಗಿರ್ರಿ, ಯಾಕಂದ್ರೆ ನೀವು ಪಾಸಿಟಿವ್ ಆಗದಿರಿ. ಸೊ ಸರಿ ಹೋಗ್ತತಾ ಇದು ರಿಲೇಷನ್ಶಿಪ್ ಅಂತ ನೋಡೋಣಂತ. ಸರಿ ಹೋಗ್ತತಾ ಈ ರಿಲೇಷನ್ಶಿಪ್. ಭಾಳ ಟೈಮ್ ಕೊಡ್ಬೇಕು ನೀವು ಇದಕ್ಕೆ. ಪ್ರಾಕ್ಟಿಕಲಿ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓವರ್ ಥಿಂಕ್ ಮಾಡೋದು ಕಮ್ಮಿ ಮಾಡಬೇಕು. ನಿಮ್ದು ಆದಂಥ ಕೆಲವೊಂದು ಕಲ್ಪನಾ ಲೋಕಳಗೆ ಅದರಿಂದ ಹೊರಗೆ ಬರ್ರಿ. ನಾ ಹೇಳಿದ್ದ ಕರೆಕ್ಟ್, ನಾ ಮಾಡ್ತಿರೋದ ಕರೆಕ್ಟ್, ಅಥವಾ ನಿಮಗೆ ಯಾರೋ ಒಬ್ಬರು ನಿಮಗೆ ಹೇಳ್ಬೋದು ಹಿಂದೆ, ಇಲ್ಲ ನೀ ಹಿಂಗೆ ಮಾಡು ಅಂತಂದು ಒಬ್ರು ಮಾತು ಕೇಳಾಕದಿದ್ರೆ ಅಂದ್ರೆ ಸ್ವಲ್ಪ ಅದರಿಂದ ಹಿಂದೆ ಸರ್ಕೊಳ್ರಿ. ಎಲ್ಲ ನಾನೇ ಮಾಡ್ಬೋದು, ನಾ ಏನು ಅನ್ಕೊಂಡಿದ್ದೆಲ್ಲ ಆಕತಿ ಅನ್ನೋದು ಒಂದು ಅಹಂಕಾರ ಬರ್ತೈತಲ್ಲ ಮನುಷ್ಯಾಗ. ಎಲ್ಲ ಮಾಡ್ತಾನೆ ಅನ್ನೋದು ಹಂಗೆ ಬರೋದು ಬೇಡ. ಹಂಗೆ ಬಂದಿಲ್ಲ ಅಂದ್ರೆ ಓಕೆ, ಸದ್ಯಕ್ಕಂತೂ ಅವರು ಇದು ಸರಿ ಆಗಂಗೆ ಕಾಣಕತ್ತಿಲ್ಲ. ಸ್ವಲ್ಪ ಟೈಮ್ ಕೊಡಬೇಕು. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನೀವು ಆಗಲೇನೋ ಬಾಟಮ್ ಆಫ್ ದ ಡೆಕ್ ಒಳಗಿತ್ತು ನೋಡಿರಿ. ಸೊ ವೀಲ್ ಆಫ್ ಫಾರ್ಚೂನ್ ಬಂದ್ರೆ ಎಸ್. ಬಟ್ ಇಲ್ಲೇ ನೀವೊಂದು ಲೆಸನ್ಸ್ ಕಲಿಬೇಕಿಲ್ಲ ಇಬ್ರು. ನೀವು ಸ್ವಲ್ಪ ಸುಧಾರಿಸ್ಕೋಬೇಕು, ಅವರು ಸ್ವಲ್ಪ ಸುಧಾರಿಸ್ಕೋಬೇಕು. ಎಲ್ಲನೂ ಕಂಟ್ರೋಲೊಳಗೆ ಇಟ್ಕೊಳಕ್ಕೆ ಹೋಗಬಾರ್ದು ಈ ರಿಲೇಷನ್ಶಿಪ್ ಒಳಗೆ. ಅಂದ್ರೆ ಹಿಂಗೆ ಸ್ವಲ್ಪ ನಾ ಹೇಳ್ದಂಗೆ ಆಗಬೇಕು ಅಂತ ಅವರು ಅನ್ಬಾರ್ದು, ನೀವು ಅನ್ಬಾರ್ದು. ನಂದ ನಡಿಬೇಕಂತಾರಲ್ಲ, ಹಂಗೆ ಆಗಿರೋದ್ರಿಂದ ಇಲ್ಲಿ ಹಾಳಾಗೈತಿ ರಿಲೇಷನ್ಶಿಪ್. ಸೊ ಎಸ್, ಸರಿ ಆಗ್ತತಿ, ಬಟ್ ಟೈಮ್ ಬೇಕು ಅದಕ್ಕೆ. ಯಾಕಂದ್ರೆ ಟೈಮ್ ಹೇಳಕ್ಕೆ ಇಲ್ಲಿ ನಮ್ಗೆ ಪರ್ಮಿಷನ್ ಕೊಡಲಿಲ್ಲ. ಇದು ವೀಲ್ ಆಫ್ ಫಾರ್ಚೂನ್ ಬಂದಮೇಲೆ ಅದು ಡಿವೈನ್ ಟೈಮಿಂಗ ಬಂದುಬಿಡ್ತದೆ. ಸೊ ನಿಮಗಿಲ್ಲೇ ರೊಮ್ಯಾನ್ಸ್ ಸೂರ್ಯಕಲಿಂದ ಏನು ಬೇಡ, ಸೋಲ್ಮೇಟ್ ಎನರ್ಜಿ ಒಳಗದ್ರಿ ಅಂತ ಹೇಳಿದೆ. ಇಲ್ಲಿ ಟೆಂಪರೆನ್ಸ್ ಬಂದೈತೆ. ಸೋಲ್ಮೇಟ್ ಎನರ್ಜಿ ಅಷ್ಟು ಈಸಿ ಅಲ್ಲ. ಅದು ನಿಮಗೆ ದೇವರೆಲ್ಲ ಪರೀಕ್ಷೆ ಮಾಡಿ ಸೋಲ್ಮೇಟನ್ನು ಕೊಡೋದು. ನೀವು ಅದನ್ನು ಸೋಲ್ಮೇಟ್ ನಿಮ್ಮ ಜೀವನದಾಗ ಬಂದಮೇಲೆ ಅದನ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರ ಅಂತ ನೀವು ಕಲೀಲೇಬೇಕು. ಅವಾಗ ನಿಮ್ಮ ಅದಾವಲ್ಲ ಇಲ್ಲಿ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳಿಲ್ಲ. ಇಲ್ಲಿ ಸ್ವಲ್ಪ ಈಗೋ ಐತಿ ಇವರಿಗೆ, ನಾನೇ ಮಾಡಿದ್ದು ಸರೆಕ್ಟ್, ನಾನೇ ಮಾಡಿದಂತಾರೆ, ನೀವಿಲ್ಲಿ ನಾ ಮಾಡಿದ್ದು ನಾ ಕರೆಕ್ಟ್ ಅಂತೀರಿ. ಬ್ಯಾಲೆನ್ಸ್ ಆಗಬೇಕಿಲ್ಲ. ಇಲ್ಲಿ ಕೆಲವೊಬ್ರಿಗೆ ಯಾರ್ಯಾರಿಗದಿರಿ ನೋಡ್ರಿ, ನಿಮ್ಮ ಜೀವನದಾಗ ಬೇರೆ ಹಳೆ ಎಕ್ಸ್ ಇದ್ರಂದ್ರೆ ಅವ್ರನ್ನೆಲ್ಲರನ್ನೂ ಬಿಟ್ಬಿಡ್ರಿ. ಅಂದ್ರೆ ಅದೇ ಎನರ್ಜಿ ಒಳಗೆ ಇರಬೇಡ್ರಿ. ಇನ್ನವ್ರು ನೆನೆಸ್ಕೊತಿದ್ದೆ, ನಿಮಗೆ ಬೇಕು ಈ ವ್ಯಕ್ತಿ, ಬಟ್ ನೀವು ಹೆಂಗದಿರ ಅಂದ್ರೆ ನಮಗಿಲ್ಲ ತಡಿ, ಅಯ್ಯೋ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅವ್ರು ಹಂಗಿದ್ರು ಇವ್ರು ಹಿಂಗೆ ಅದಾರ, ಅವ್ರು ಇದ್ರೆ ಚೆನ್ನಾಗಿತ್ತು ಏನೋ, ಇಲ್ಲ ಅವ್ರನ್ನೇ ನೆನೆಸ್ಕೊಂಡು ಕುಂದ್ರದು, ಅಳ್ಕೊಂಡು ಕುಂದ್ರದು. ಸೊ ರಿಲೀಸ್ ಯುವರ್ ಎಕ್ಸ್. ಇದು ಸರಿ ಆಗ್ಬೇಕಂದ್ರೆ ಸೊ ಇದು ನಿಮ್ಮ ಎಕ್ಸ್ ಬಗ್ಗೆ ನೀವು ನೀವು ಬಿಟ್ಟು ಹೋದ್ರ ಬಗ್ಗೆ, ಅಂದ್ರೆ ನೀವು ಯಾರೋ ಬಿಟ್ಟು ಬ್ರೇಕಪ್ ಆಗೈತಲ್ಲ ನಿಮ್ದು, ಅವ್ರ ಬಗ್ಗೆನೂ ನೀವು ಈ ಇರೋ ವ್ಯಕ್ತಿ ಜೊತೆಗೆ ಮಾತಾಡ್ದಾಗೂ ಇದು ಪ್ರಾಬ್ಲಮ್ ಬರ್ತಿರ್ಬೇಕು. ಇಲ್ಲಿ ಮಕ್ಕಳನ್ನು ನಿಮ್ಮ ರಿಲೇಷನ್ಶಿಪ್ ಒಳಗೆ ಈ ಕೆಲವೊಬ್ರಿಗೆ ಇಲ್ಲೇ ಮಕ್ಕಳು ಇನ್ವಾಲ್ವ್ಮೆಂಟ್ ಐತಿ. ಸೊ ಹಾಗಾಗಿನೂ ಇದು ನಿಮ್ಮ ಲವ್ ಲೈಫಿಗೆ ಇದು ಎಫೆಕ್ಟ್ ಆಗ್ತಾ ಐತಿ. ಇವು ನೋಡ್ರಿ, ಇಲ್ಲ ಸಣ್ಣ ಸಣ್ಣ ವಿಷಯ ಅದಾವೆ, ಏನು ದೊಡ್ಡ ವಿಷಯಗಳಿಲ್ಲ. ನಿಮ್ಮ ಎಕ್ಸ್ ಬಿಟ್ಟು ಹೋದ್ರ ಬಗ್ಗೆ ವಿಚಾರ ಮಾಡಿಬಿಡ್ರಿ. ಇರೋದ್ರ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿರಿ. ನಿಮ್ಮ ಫ್ಯೂಚರ್ ಬಗ್ಗೆ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮ್ದು ರಿಲೇಷನ್ಶಿಪ್ ಚೆನ್ನಾಗಿ ಆಗ್ತೈತಿ. ಮಕ್ಳು ಇನ್ವಾಲ್ವ್ ಆಗ್ಯಾರ ನಿಮ್ದೊಳಗೆ, ಸೊ ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡ್ಕೊರಿ, ಅದು ಸರಿ ಆಕತಿ.
ಪಾಸಿಟಿವ್ ಆಗಿ ಥಿಂಕ್ ಸ್ಟಾರ್ಟ್ ಮಾಡಲ್ಲ, ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ಕೆ ಮಾಡ್ರಿ. ನೆಗೆಟಿವ್ ಎಲ್ಲದಕ್ಕೂ ನೆಗೆಟಿವ್. ಯಾರೋ ಏನೋ ನಿಮ್ಗೆ ನೋವು ಮಾಡಿ ಹೋದ್ರು ಅಂದ್ರೆ ಎದುರಿಗಿರೋರು ನಿಮ್ಗೆ ನೋವು ಮಾಡ್ತಾರ ಅಂತ ಏನಿಲ್ಲಲ್ಲ. ಯು ಡೋಂಟ್ ನೋ ವಾಟ್ ಏನು ಅಲೈಸ್ ಹ್ಯಾಡ್. ಹೌದಾ, ನಿಮ್ಮ ಎದುರಿಗೆ ಏನು ಬರ್ತದೆ ನಿಮ್ಮ ಮುಂದೆ ಜೀವನದಾಗ ನಮ್ಗೆ ಕಂಡಿಲ್ಲ, ನೀವು ಕಂಡಿಲ್ಲ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ. ಹಂಗಂದ್ರೆ ನಿಮ್ಮ ಜೀವನದಾಗ ಎಲ್ಲ ಪ್ರೀತಿ ಮತ್ತು ಅದು ರೊಮ್ಯಾನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ನೆಗೆಟಿವ್ ಥಿಂಕಿಂಗ್ ಭಾಳನ ಐತಿ. ಇಲ್ಲಿ ಓವರ್ ಥಿಂಕ್ ಅವರು ಮಾಡ್ತಿದಾರೆ, ನೀವು ಮಾಡ್ತಿದ್ದೀರಿ. ಸಿ ನ್ಯೂ ಲೈಫ್ ಇದು ಬೇಡ ನನಗೆ ಅಂದ್ರೆ ನ್ಯೂ ಲೈಫ್ ಅಂದ್ರೆ ನ್ಯೂ ಲವ್, ಸಾರಿ, ಹೊಸದು ಹುಡ್ಕೊಂಡು ನೀವು ಹೋಗ್ಬೋದು. ಇನ್ನೊಬ್ರು ನಿಮ್ಮ ಜೀವನದಾಗೂ ಬಂದಿರ್ಬೋದು. ಬರಲಿ ಅಂತಲೇ ನೀವು ಕಾಯ್ತಿರ್ಬೋದು ಇಲ್ಲೇ. ಸೊ ಅಲ್ಲ, ಇದೇ ವ್ಯಕ್ತಿನ ನನಗೆ ವಾಪಸ್ ಬರಲಿ, ಅವ್ರ ಜೊತೆಗೆ ನಾವು ಹೊಸದಾಗಿ ನನ್ನ ಪ್ರೀತಿ ಸ್ಟಾರ್ಟ್ ಮಾಡಲಿ. ಯಾರಾದರೂ ಹೇಳಿಕಂದ್ರೆ ಮನೆಯೊಳಗೆ ನಿಮ್ಗೆ ಆಗಲ್ಲ ಹೇಳ್ದಂಗೆ ನಾನು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಅಲ್ಲಿ ಎಂಗೇಜ್ಮೆಂಟು ಮದುವೆ ಏನೋ ಮಾಡ್ಕೊತಿರ್ಬೇಕು, ಅಲ್ಲೂ ಕಿರಿಕಿರಿ ಆಗಿರ್ಬೇಕು ಅವರಿಗೆ. ಅವಾಗ ಅಲ್ಲಿ ಬೇಡ ಅಂತ ನಿಮ್ಮ ಹತ್ರ ಬರ್ಬೋದು ಅವರು. ಸೊ ಇಟ್ ಟೇಕ್ಸ್ ಟೈಮ್, ಎಲ್ಲ ಡಿವೈನ್ ಟೈಮ್. ಯಾಕಂದ್ರೆ ನೀವು ಬುದ್ಧಿ ಕಲಿಬೇಕು, ಅವರು ಬುದ್ಧಿ ಕಲಿಬೇಕು. ಇಬ್ಬರು ಜೊತೆಗೆ ಬಂದಾಗ ಅದೊಂದು ಮೆಚೂರ್ ಆಗಿ ಅದು ಹೋಗಬೇಕು ಜೀವನ. ಸೊ ಹಂಗೂ ಇದು ನ್ಯೂ ಲವ್ ಇದೆ. ಅದೇ ವ್ಯಕ್ತಿನ ನನಗೆ ಹೊಸ ವ್ಯಕ್ತಿ ಆಗಿ ನಮ್ಮ ಪ್ರೀತಿ ಮತ್ತು ಹೊಸದಾಗಿ ಸ್ಟಾರ್ಟ್ ಆಗಲಿ ಅನ್ನೋರು ನ್ಯೂ ಲವ್ ಮಾಡಿರಿ. ಐ ರಿಲೀಸ್ ಮೈ ಎಕ್ಸ್ ಅಂತ ಅನ್ನೋರು ನಿಮ್ಮ ಹಳೆಯ ವಿಷಯಗಳನ್ನ ಬಿಟ್ಟು ಬಿಡ್ರಿ ಇವತ್ತು ಇಲ್ಲಿಗೆ. ಓಕೆ, ಈ ಪರ್ಸನ್ ನಂದು ಸೋಲ್ಮೆಂಟ್, ಅವ್ರ ಮನೆ ಒಳಗಿಂದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಮಾಡಿರಿ. ಸೊ ಇದು ಸ್ವಲ್ಪ ರಿಪೀಟೆಡ್ಲಿ ಬರ್ತದ ಅನಿಸುತ್ತೆ. ಸೊ ಯಾಕಂದ್ರೆ ಇಲ್ಲಿ ಸೋಲ್ಮೇಟ್ ಬಂತು, ಇಲ್ಲಿ ಎಂಗೇಜ್ಮೆಂಟ್ ಬಂತು. ಸೊ ಇವತ್ತು ನಿಮ್ಗೆ ಚೆನ್ನಾಗೇ ಅರ್ಥ ಆಯ್ತು ನಿಮ್ಮ ರಿಲೇಷನ್ಶಿಪ್ಪು ಯಾಕೆ ಕೆಡಾಕತ್ತಿತ್ತು, ಯಾಕೆ ನಮ್ಮ ರಿಲೇಷನ್ಶಿಪ್ ಒಳಗೆ ಮುಂದೆ ಹೊಂಟಿಲ್ಲ ಗಾಡಿ ಅಂತಂದು. ಸೊ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇದು ನಿಮ್ದಂತಹ ಒಂದು ಪ್ಲೇಸ್ ಇದೆ. ನಿಮ್ಮನ್ನ ಯಾರು ಜಡ್ಜ್ ಮಾಡಲ್ಲ. ದಿನಾನು ಕನ್ನಡ ರೀಡಿಂಗ್ ಒಳಗೆ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ಸ್ ನಿಮಗೆ ಸಿಗ್ತದವು. ಇಲ್ಲಿ ಕಂಡಂಗೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತೈತಿ, ಹೀಲಿಂಗ್ ಮೆಸೇಜಸ್ ಸಿಗ್ತದವು, ರಿಲೇಷನ್ಶಿಪ್ಪಿಗೆ ನಿಮ್ಗೆ ಮೆಸೇಜಸ್ ಸಿಗ್ತದವು, ಗೈಡೆನ್ಸ್ ಸಿಗ್ತೈತಿ. ಸೊ ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಜೀವನಾನ ಅಪ್ಗ್ರೇಡ್ ಮಾಡ್ಕೊಳ್ರಿ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ. ಅಪ್ಗ್ರೇಡ್ ಅಂದರೆ ಸುಧಾರಿಸ್ಕೊಂತ ಹೋಗ್ರಿ, ಖುಷಿಯಾಗಿರಬೇಕು. ಎಲ್ಲನೂ ಅಳ್ಕೊಂತ ಕುಂದ್ರೆ ಜೀವನ ಅಲ್ಲ, ಯಾವಾಗ ನಕ್ಕೊಂತಿರೋದು ಜೀವನ. ಅಳ್ಕೊಂತ ಬರ್ತೇವೆ, ಸೊ ನಕ್ಕೊಂತ ಹೋಗ್ಬೇಕು ಯಾವಾಗಲೂ. ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ. ಮತ್ತು ನಾಳೆ ಒಂದು ರೀಡಿಂಗ್, ಹೊಸ ರೀಡಿಂಗ್ వచ్చి ನಿಮ್ಗೆ ಭೇಟಿ ಆಗ್ತಾನೆ. ಪರ್ಸನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಬೇಕು, ಡೀಟೇಲ್ಸ್ ಅಲ್ಲಿ ಸಿಗ್ತಾವೆ. ಓಕೆ, ಅಲ್ಲಿವರೆಗೂ ನಾಳೆ ಇನ್ನೊಂದು ರೀಡಿಂಗ್ ಬರೋವರೆಗೂ ಖುಷಿಯಾಗಿರ್ರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.